ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿ ಭಾಗದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಕೃಷ್ಣ, ವೇದಗಂಗಾ, ದೂದಗಂಗಾ ನದಿಗೆ ನೀರು ಹರಿದು ಬರ್ತಾ ಇದೆ. ಈ ಕಾರಣಕ್ಕೆ ಬೆಳಗಾವಿಯಲ್ಲಿ ಹಲವು ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇದೆ. ಗ್ರಾಮಗಳಲ್ಲಿ ಜನರನ್ನ ಸ್ಥಳಾಂತರ ಮಾಡ್ತಾ ಇದೆ. ಇದರಿಂದ ಜಿಲ್ಲಾಡಳಿತ ಜೀವನ ಕಟ್ಕೊಳ್ಳೋದಲ್ಲಿ ಕಷ್ಟ ಆಗ್ತಾ ಇದೆ. ಚಿಕ್ಕೋಡಿ ವಿಭಾಗದಲ್ಲಿ 5 ಕಾಳಜಿ ಕೇಂದ್ರಗಳ ಓಪನ್ ಅನ್ನ ಮಾಡಲಾಗಿದೆ. ಈವರೆಗೂ 250 ಕುಟುಂಬಗಳನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ನಿಪ್ಪಾಣಿ, ಅಥಣಿ, ಕಾಗವಾಡ, ಚಿಕ್ಕೋಡಿ, ರಾಯಬಾಗ ತಾಲೂಕಿನ ನದಿಪಾತ್ರದ ಗ್ರಾಮದ ಕೆಲವು ಕುಟುಂಬಗಳನ್ನ ಶಿಫ್ಟ್ ಮಾಡಲಾಗಿದೆ. ನದಿಪಾತ್ರದ ಗ್ರಾಮದಲ್ಲಿ ಕಟ್ಟೆಚ್ಚರವನ್ನ ವಹಿಸ್ತಾ ಇದೆ ಜಿಲ್ಲಾಡಳಿತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಭಾರೀ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ತೀವ್ರ ರೀತಿಯಾದಂಥ ಸಮಸ್ಯೆಯನ್ನು ಅಲ್ಲಿನ ಜನರು ಎದುರಿಸ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನೀರಿನ ಹರಿವು ಯಾವ ರೀತಿ ಆಗಿದೆ ಅಂತ. ಕೆಲವು ದೇವಸ್ಥಾನಗಳು ಮುಳುಗಡೆ ಆಗಿದೆ, ಕೆಲವು ಕಟ್ಟಡಗಳು ಮುಳುಗಡೆ ಆಗಿದೆ, ಸೇತುವೆಗಳು ಜಲಾವೃತವಾಗಿದೆ, ರಸ್ತೆಗಳು ಮಾಯವಾಗಿದೆ, ಮನೆಗಳಿಗೆ ನೀರು ನುಗ್ತಾ ಇದೆ. ಸೊ ಹಾಗಾಗಿ ಜೀವನ ನಡೆಸೋದು ಈ ಮಳೆಗಾಲದ ಸಂದರ್ಭದಲ್ಲಿ ತೀವ್ರ ರೀತಿಯಾದಂಥ ಕಷ್ಟ ಆಗ್ತಾ ಇದೆ. ಯಾಕಂದರೆ ಜೀವ ಕೈಯಲ್ಲಿ ಹಿಡ್ಕೊಂಡೆ ಮನೇಲಿ ಇರಬೇಕು. ಇವತ್ತು ಒಂದು ರಾತ್ರಿ ಜಾಸ್ತಿ ಮಳೆ ಬಂತು ಅಂದರೆ ಬೆಳಗಾಗೋದ್ರೊಳಗೆ ಮನೆ ಒಳಗೆಲ್ಲ ನೀರು ತುಂಬಿರುತ್ತೆ. ಮನೆಯೇ ಮುಳುಗಿ ಹೋಗುವ ಮಟ್ಟಿಗೆ ನೀರಿನ ಒಳಹರಿವು ಹೆಚ್ಚಾಗ್ತಾ ಇದೆ. ಹಾಗಾಗಿ ಇವ್ರನ್ನೆಲ್ಲ ಬೇರೆ ಕಡೆಗೆ ಶಿಫ್ಟನ್ನು ಮಾಡಲಾಗ್ತಾ ಇದೆ. ಒಂದು ಕಾಳಜಿ ಕೇಂದ್ರಕ್ಕೆ ಇವ್ರನ್ನೆಲ್ಲ ಶಿಫ್ಟ್ ಮಾಡಲಾಗ್ತಾ ಇದೆ. ಸುಮಾರು ಚಿಕ್ಕೋಡಿ ವಿಭಾಗದಲ್ಲೇ 5 ಕಾಳಜಿ ಕೇಂದ್ರವನ್ನು ಓಪನ್ ಮಾಡಲಾಗಿದೆ. ಅಲ್ಲಿಗೆ ಇವ್ರನ್ನೆಲ್ಲ ಸ್ಥಳಾಂತರ ಮಾಡಲಾಗ್ತಾ ಇದೆ. ಬೆಳಗಾವಿಯ ನಿಪ್ಪಾಣಿ, ಅಥಣಿ, ಕಾಗವಾಡ, ಚಿಕ್ಕೋಡಿ, ರಾಯಭಾಗ ಈ ಭಾಗಗಳಲ್ಲಿ, ಅದರಲ್ಲೂ ನದಿಪಾತ್ರದ ಜನರುಗಳಲ್ಲಿ ತೀವ್ರ ರೀತಿಯಾದಂಥ ಒಂದು ಆತಂಕ ಮನೆ ಮಾಡಿಬಿಟ್ಟಿದೆ. ಪ್ರತಿ ಮಳೆಗಾಲದಲ್ಲೂ ಇದೇ ಥರದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಸೊ ಈಗ ಬಟ್ಟೆ, ಪಾತ್ರೆ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಬೇರೆ ಕಡೆಗೆ ಸ್ಥಳಾಂತರ ಆಗ್ತಾ ಇದ್ದಾರೆ. ಜೀವ ಉಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿ. ಸೊ ಹೀಗಿರಬೇಕಾದ್ರೆ ಪ್ರತಿದಿನ ಮಳೆಯಲ್ಲಿ ಜೀವನ ನಡೆಸೋದು ಹೇಗೆ ಅನ್ನೋದು ಪ್ರಶ್ನೆ. ಇಲ್ಲಿ ಮತ್ತೆ ಯಾರೋ ತಗೊಂಡು ಕ್ಯಾಪ್ ಯೂಸ್ ಮಾಡಿ ಹಾಕೋದಕ್ಕೆ ಕೊಂಕಣದಾಗ ಮಳೆ ಜಾಸ್ತಿ ಆಗೋದ್ರಿಂದ ಇಲ್ಲಿ ನಮ್ಮ ಬ್ಯಾಸಿಗೆದಿಂದಾಗ ನೀರು ಬರೋಂಗಿಲ್ಲ. ನೀರು ಬಿಡಂದ್ರೆ ನೀರು ಬಿಡೋಂಗಿಲ್ಲ ಕೊಂಕಣದಾಗ ಕೊಯ್ನಾದವ್ರ. ಮತ್ತು ಈಗ ಮಾಪುರ್ ಬಂದಾಗ ನೀರು ಬಿಡಕ್ಕೆ ಚಾಲು ಮಾಡ್ತಾರೆ. ಆಮೇಲೆ ನೀರು ಬತ್ತಂದ್ರೆ ಇಲ್ಲಿ ನಮ್ಮ ಮನೆಗಳ್ದಾಗ ನೀರು ಬೆಳೆಗಳು ನುಸ್ಕಾನ ಆಗ್ತಾವೆ. ಹಿಂಗಾಗಿ ಎಲ್ಲ ರೈತರು ನುಸ್ಕಾನ ಆಗ್ತೈತ್ರಿ. ಮತ್ತು ನಿನ್ನೆ ಮಾಪುರ ಬರಲ ನೀರು ಅಷ್ಟೇ ಇರಂಗಿಲ್ಲ ಅಂತ ಹೇಳ್ತಿರು. ಮತ್ತು ಸಡನ್ಲಿ ರಾತ್ರಿ 2-3 ಫುಟ್ ನೀರು ಏರಿತು. ಮತ್ತು ಈಗ ಮನೆಗಳೆಲ್ಲ ಶಿಫ್ಟ್ ಮಾಡಿದ್ರಿ ಅಂತ ಹರಿವತ್ತೆಲ್ಲ. ನಾವು ಇಲ್ಲಿ 90 ಮನೆಗಳಿದ್ದು ಅವೆಲ್ಲ ಮನೆಗಳ್ದವ್ರೆಲ್ಲ ಪಾಕ ಖಾಲಿ ಆಗಿದ್ದಾರೆ. ಹಾಂ ರೀ, ಆಲ್ಮಟ್ಟಿಂದ ಬಿಟ್ಟಿದ್ದಾರೆ ಖರೆ. ಅಲ್ಲಿ 3 ಲಕ್ಷ ಕ್ಯೂಸೆಕ್ಸ್ ಅನ್ಕದಾರ ಖರೆ. ಆ ಥರ ನೀರು ಹೋಗ್ಬೇಕಲ್ಲ ಡೈಲಿ. ಹಾಂ, ನಿನ್ನೆ ಮಳೆ ರಾತ್ರಿ ಬೆಳತಾಗ ಮಳೆ ಬಿದ್ದೈತ್ರಿ. ಅದು ಆಯ್ತು. ಆ ನೀರು ಎಲ್ಲಿ ಹೋಗೋದ್ರಿ? ಹೊಲ್ದಾಗಿನ ನೀರು, ವೆಸ್ಟೇಜ್ ನೀರು ಅವು ಭೀ ಬರೋ ಇದಕ್ಕೆ ರೀ. ಆ 3 ಲಕ್ಷ ಹೇಳ್ತಾರೆ. ಮತ್ತು 4 ಲಕ್ಷ ನೀರು ಬಂದಂದ್ರೆ ಅಲ್ಲಿ ಮುಂದೆ ನೀರು ಹೋಗೋವು ಯಾಟ್ರಿ. ಈಗ ನೀವು ಮನೆಗಳು ಎಲ್ಲಿ ಶಿಫ್ಟ್ ಮಾಡಿದ್ದೀರಿ? ನಾವು ಊರ ಕಡೆ ಹೋಗಿದ್ದೇವೆ ರೀ. ಊರಾಗ ಹೋಗಿದ್ದೀರಿ? ಹಾಂ, ಕಾಳಜಿ ಕೇಂದ್ರ ಮಾಡಿದ್ರೆ ಆ ಕಡೆ ಹೋಗಿಲ್ಲ? ಆ ಕಡೆ ಏನು ಹೋಗಿಲ್ಲ. ಮಹಾರಾಷ್ಟ್ರದಾಗ ಮಳೆ ಭಾಳ ಬೆಳಕೈತಿ. ಮಳೆ ಭಾಳ ಯಾರಕೈತಿ. ಈಗ ಶಿಫ್ಟ್ ಮಾಡತ್ತೆ ಹೇಳಿದರು. ಮನೆಯೆಲ್ಲ ಶಿಫ್ಟ್ ಮಾಡಿದೆವು. ಈಗಾಗಲೇ ಎಲ್ಲರೂ ಶಿಫ್ಟ್ ಹಾಕಿದ್ರು. ನಾವು ಶಿಫ್ಟ್ ಆಗಿದ್ದೇವೆ. ಈಗ ಇಂದ ಅನುಗುಳಟ್ಟು ಒಯ್ದೈತಿ. ನಾವು ಒಟ್ಟು ಒಯ್ಯವ್ರದೇವು. ಈಗ ಎಷ್ಟು ಮನೆಗಳು ಶಿಫ್ಟ್ ಆಗಿದಾವೆ ನಿಮ್ಮ? ಈಗ ಎಲ್ಲರ 5-6 ದನ ಎಲ್ಲ ಹೋಗಿದಾವೆ. ಎಲ್ಲ ಮನೆತನ ಹೋಗಿದಾವೆ. ಇದು ಪ್ರತಿ ವರ್ಷ ಹೆಂಗೆ ಇರ್ತೈತಿ? ಹಾಂ, ಪ್ರತಿ ವರ್ಷ ಇದ್ದದ್ದು ಐತಿ. ಸರ್ಕಾರದಿಂದ ಶಾಶ್ವತ ಏನೇ ಶಾಶ್ವತ ಪರಿಹಾರ ಕೊಟ್ಟಿಲ್ಲ. ಬರೀ ನೀರು ಬರ್ತೈತೆ ಅಂತ ಹೇಳ್ತಾರೆ. ನೀರು ಬರ್ತೈತಿ, ವರ್ಷದ್ದು ಇದ್ದದ್ದು ಐತದ. ಯಾವಾಗಿನ ನೀರು ಅದ? ಈಗ ಎರಕತ್ತು ಇಲ್ಲದ್ರೆ ಒಂದು 15 ದಿವಸ ಆಯ್ತು. ಕಂಟಿನ್ಯೂ ದಿನ 2 ಫೂಟ 3 ಫೂಟ ಇದ್ದದ್ದು ಐತಿ. ಇನ್ನೊಂದು ದಿನ ಒಳಗೆ ಬರ್ತೈತಿ ಮನೆಗೆ ನೀರು. ಇನ್ನೊಂದು ಭಾಳ ಅದರ ಒಂದು 5-6 ತಾಸು ನೀರು ಮನ್ಯಾಗ ಹೋಗ್ತಾವೆ. ಈಗೆಲ್ಲ ಶಿಫ್ಟ್ ಮಾಡಿದ್ವಿ. ಹಾಂ, ಎಲ್ಲ ಶಿಫ್ಟ್ ಮಾಡಿದ್ವಿ. ಊರಾಗೆ ಮನೆ ಮಾಡಿದ್ದೀರಿ? ಬೇರೆ ಕಡೆ ಬೇರೆ ಕಡೆ ಊರಾಗ ಮನೆ ಮಾಡಿದೆವು. ಅಲ್ಲಿ ಹೋಗಿ